ಏನಿವತ್ತು ಹಾಲು ನೀರಾಗಿದೆ? ಹಸು ಸ್ವಲ್ಪ ಜಾಸ್ತಿ ನೀರ್ ಕುಡಿದ್ಬಿಡ್ತು ಅದಕ್ಕೆ. ಅಯ್ಯೋ ಅಮ್ಮ, ಲಂಬುಡಿಯ ದೇವ್ರ ದಯದಿಂದ ಮತ್ತೆ ನಿನ್ ಕಾಯಿಲೆ ಬಂತಲ್ಲ ಸದ್ಯ. ನಿನ್ ಕಾಯಿಲೆ ಬರೋದೇ ಇಲ್ವೇನೋ, ನಾನ್ ನಿನ್ನ ನೋಡೋದೇ ಇಲ್ವೇನೋ ಅಂತ ಎಷ್ಟು ಹೆದರ್ಬಿಟ್ಟಿದೆ ಗೊತ್ತಾ? ನಿಂಗೆ ಟ್ರಾನ್ಸ್ಫರ್ ಆಗಿಲ್ವಾ ಇನ್ನು? ಯಾಕೆ ಲಂಬುಡಿಯರ್ ನನ್ನ ಕಂಡ್ರೆ ಅಷ್ಟೊಂದ್ ಬೇಜಾರು? ನಿನ್ನ ಕಂಡ್ರೆ ನನ್ಗೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ನೀನ್ ಆಸ್ಪತ್ರೆಗೆ ಬಂದಾಗ್ಲೆಲ್ಲ ಸ್ಪೆಷಲ್ ಮುತುವರ್ಜಿ ವಹಿಸಿ ಎಷ್ಟು ಸೇವೆ ಮಾಡಿದೀನಿ ಗೊತ್ತಾ? ಅದಕ್ಕೆ ನಾನು ಮನಸ್ಸೋತು ಕಾಯಿಲೆ ಬರ್ಸ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಹೌದಾ? ಥ್ಯಾಂಕ್ ಯು ಲಂಬುಡಿಯರ್. ತಗೊಳಪ್ಪ ಹಾಲು. ಇವ್ರಿಗೆ ಮಾತ್ರ ಹಾಲ್ ನಾನೇ ಕೊಡ್ತೀನಿ, ಕೊಡು. ತಗೊಳಪ್ಪ ಬ್ರೆಡ್. ಕೊಡು ಕೊಡು ಕೊಡು. ಲಂಬುಡಿಯರ್, ಬ್ರೆಡ್ ಹಾಲು ನಾನೇ ತಿನ್ನಿಸ್ಲಾ? ಬೇಡ ಬೇಡ, ನಾನೇ ತಿಂತೀನಿ. ಡಾಕ್ಟರ್ ಎಷ್ಟು ಗಂಟೆ ಬರ್ತಾರೆ? ಒಂದ್ ಅರ್ಧ ಗಂಟೆಲಿ ಬರ್ತಾರೆ. ಸಿಸ್ಟರ್, ಡಾಕ್ಟರ್ ಕರಿತಾ ಇದ್ದಾರೆ. ನಾ ಬರ್ತೀನಿ, ನೀ ಹೋಗು. ಲಂಬುಡಿಯರ್, ಹಾಲು ಬಿಸಿ ಆರದ್ಮೇಲೆ ಕುಡ್ದು ರೆಸ್ಟ್ ತಗೋಬೇಕು. ನಾ ಬರ್ತೀನಿ. ಆಯ್ತು. ಏನಪ್ಪ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸಾ. ಅಯ್ಯಪ್ಪ, ಅಯ್ಯಯ್ಯೋ, ಏನಾಗ್ತಾ ಇದೆ? ಹೊಟ್ಟೆ ನೋಯ್ತಾ ಇದೆ. ಅಯ್ಯಪ್ಪ, Looks like appendicitis. Get him to the operation theater immediately. ನೀವು ಹೊಸಬ್ರಾ ಡಾಕ್ಟ್ರೆ? ಹೌದು, ಯಾಕೆ ಭಯನಾ? ಅಲ್ಲ, ಭಯ ಅಂತಲ್ಲ. ಇಲ್ಲಿ ಡಾಕ್ಟರ್ ಮಂತ್ರಾಲಯನೋ ಡಾಕ್ಟರ್ ಧರ್ಮಸ್ಥಳನೋ ಇರ್ತಾರೆ ಅನ್ಕೊಂಡಿದ್ದೆ. ಆ ತರ ಹೆಸರಿನ ಡಾಕ್ಟ್ರು ಇಲ್ಲಿ ಯಾರು ಇಲ್ವಲ್ಲ? ಅಲ್ಲಲ್ಲ, ಹೆಸರು ಅಂತಲ್ಲ, ನಾನಿಟ್ರು ನಿಕ್ ನೇಮ್ಸ್. ಡಾಕ್ಟರ್ ಮಂತ್ರಾಲಯ ಅಂದ್ರೆ ಡಾಕ್ಟರ್ ರಾಘವೇಂದ್ರ ಅಂತ, ಡಾಕ್ಟರ್ ಧರ್ಮಸ್ಥಳ ಅಂದ್ರೆ ಡಾಕ್ಟರ್ ಮಂಜುನಾಥ್ ಅಂತ. ನಿಮ್ಮ ಹೆಸರೇನು ಡಾಕ್ಟ್ರೆ? ಡಾಕ್ಟರ್ ತಿರುಪತಿ ಅಂತ. ಓ, ಅಂದ್ರೆ ಡಾಕ್ಟರ್ ವೆಂಕಟೇಶ್ ಅಂತನಾ? ಅಲ್ಲ, ಶ್ರೀನಿವಾಸ್. ಓ, ಡಾಕ್ಟರ್ ಶ್ರೀನಿವಾಸ್. ಡಾಕ್ಟರ್, ನೀವು ಈ ಆಪರೇಷನ್ ಮಾಡಿದ ಮೇಲೆ ಎಷ್ಟು ದಿವಸ ಇರಬೇಕಾಗತ್ತೆ? ಒಂದು 15-20 ದಿವಸ ಇರ್ಬೇಕಾಗತ್ತೆ. 15-20 ದಿವಸ ಅಂದ್ರೆ ಪರವಾಗಿಲ್ಲ ಡಾಕ್ಟರ್, ಮಾಡಿ. ಅದಕ್ಕೆ? ಅಲ್ಲ, 15-20 ದಿವಸದ ಮೇಲಾದ್ರೆ ಬೋರ್ ಆಗ್ಬೋದು, ಅದಕ್ಕೆ. ಓಹ್, ಐ ಸಿ. ಸರ್ಜನ್ ಇನ್ನೂ ಬರ್ಲಿಲ್ವಲ್ಲ? ಸಾರಿ, ಯಾರು ಬಿಡಿ. ಯಾರು ನೀನಾ? ಏನ ಮೇಲೆ? ಏನಾಯ್ತು ಡಾಕ್ಟ್ರೆ? ಡಾಕ್ಟ್ರೇ, ನಿನಗೆ ಯಾವ ರೋಗನೂ ಇಲ್ಲ, ಬರೀ ನಾಟಕ. ನಾಟಕನ? ಇವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಏನೋ ಒಂದು ರೋಗ ಇದೆ ಅಂತ ಹೇಳ್ಕೊಳ್ಳೋದು, ಸರ್ಕಾರಿ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗೋದು. ಇರೋಷ್ಟು ದಿವಸ ಆಸ್ಪತ್ರೆಯಲ್ಲಿ ಇರೋದು, ಡಿಸ್ಚಾರ್ಜ್ ಆದ್ಕೊಳ್ಳೇನೆ ಮತ್ತೊಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗೋದು. ಇದೇ ಇವನ ಕಸುಬು. ಯಾಕೆ ಹೀಗೆ ಮಾಡ್ತೀಯಾ? ಊಟಕ್ಕೋಸ್ಕರ. ಆಸ್ಪತ್ರೆಯಲ್ಲಿ ಬ್ರೆಡ್, ಹಾಲು, ಹಣ್ಣು, ಮೊಟ್ಟೆ ಫ್ರೀ ಸಪ್ಲೈ ಅಲ್ವಾ, ಅದಕ್ಕೆ ಈ ಟ್ರಿಕ್. ಹಿಂದೆ ನಾನಿದ್ದ ಆಸ್ಪತ್ರೆಯಲ್ಲಿ ಹೊಟ್ಟೆ ನೋವು ಅಂತ ಬಂದು ಅಡ್ಮಿಟ್ ಆದ. ಆಪರೇಷನ್ ಮಾಡೋಣ ಅಂತ ಆಪರೇಷನ್ ಥಿಯೇಟರ್ ತಗೊಂಡು ಹೋದ್ರೆ ಅಲ್ಲಿ ಇವ್ನ ನಾಟಕ ಗೊತ್ತಾಯ್ತು. ಇದು 3ನೇ ಸಲ ನನ್ನ ಕೈಲಿ ಇವ್ನು ಹೀಗೆ ಸಿಕ್ಕಾಕೊಡ್ತಾ ಇರೋದು. ಹೇಳಯ್ಯ ಮೇಲೆ ಹೋಗ ಹೊರಗೆ. ನಡಿಯ. ಆಸ್ಪತ್ರೆ ಡ್ರೆಸ್ ಕಿತ್ಕೋ. ಇಂಥ ವಿಚಿತ್ರವಾದ ಕೇಸು ಇರುತ್ತಾ ಪ್ರಪಂಚದಲ್ಲಿ?